ಗಣರಾಜ್ಯೋತ್ಸವ ಪರೇಡ್ ಆರಂಭಗೊಳ್ತಾ ಇದೆ. ಮೊದಲಿಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವ 100 ಮಹಿಳೆಯರು ಈ ದೇಶದ ಬೇರೆ ಬೇರೆ ಭಾಗಗಳ 100 ಸಾಂಪ್ರದಾಯಿಕ ವಾದ್ಯಗಳನ್ನು ತಗೊಂಡು ಬಂದಿದ್ದಾರೆ. ಆರಂಭದಲ್ಲೇ ನೋಡ್ತಾ ಇದ್ವಿ, ಕಹಳೆ ಕಾಣಿಸ್ತಾ ಇದೆ, ಡೊಳ್ಳು ಕಾಣಿಸ್ತಾ ಇದೆ. ನಾರಿ ಶಕ್ತಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ದೇಶ. अब कर्तव्य पथ पर मंजर बदलने वाला है. ನಾರಿ ಶಕ್ತಿಯ ಪ್ರತೀಕವಾಗಿ ಪರೇಡ್ನ ಮೊದಲ ಕಂಟಿಂಜೆಂಟ್ ವಿವಿಧ ವಾದ್ಯಗಳು, ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ 100 ಜನ ಮಹಿಳೆಯರು ರಾಷ್ಟ್ರಪತಿಗಳಿಗೆ ಗೌರವ ವಂದನೆ ನೀಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕಂಟಿಂಜೆಂಟ್ ಕೂಡ ಇದೆ, ಆಲ್ ವಿಮೆನ್ ಕಂಟಿಂಜೆಂಟ್. ಭಾರತದ ಸೇನೆಯ 3 ದಳಗಳು, ನೌಕಾಸೇನೆ, ವಾಯುದಳ ಮತ್ತು ಭೂಸೇನೆಯ ಯೋಧೆಯರು, ಮಹಿಳಾ ಯೋಧರು ಗೌರವ ವಂದನೆಯನ್ನು ನೀಡಲಿದ್ದಾರೆ ರಾಷ್ಟ್ರಪತಿಗಳಿಗೆ. ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರ ನಂತರ ದ್ರೌಪದಿ ಮುರ್ಮು ಬುಡಕಟ್ಟು ಸಮುದಾಯದಿಂದ ಬಂದು ರಾಷ್ಟ್ರಪತಿಗಳಾಗಿ ಇವರ ಹಿಂದೆ ಪರಮವೀರ ಚಕ್ರ ಮತ್ತು ಅಶೋಕ ಚಕ್ರವನ್ನು ಪಡೆದಿರುವ ಯೋಧರು ಬರ್ತಾರೆ. ಪರಮವೀರ ಚಕ್ರ ಮತ್ತು ಅಶೋಕ ಚಕ್ರ ಪಡೆದಂತಹ ಯೋಧರು, ಪರಮವೀರ ಚಕ್ರ ಯುದ್ಧ ಕಾಲದಲ್ಲಿ ಕೊಡಲಾಗುವ ಅತ್ಯುನ್ನತ ಶೌರ್ಯ ಪ್ರಶಸ್ತಿ, ಅಶೋಕ ಚಕ್ರ ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ. ಸುಬೇದಾರ್ ಮೇಜರ್ ಯೋಗೇಂದರ್ ಸಿಂಗ್ ಯಾದವ್ ಇರ್ತಾರೆ, ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್ ಇರ್ತಾರೆ. ನಾರಿ ಶಕ್ತಿ ಇಬ್ಬರು ಕೂಡ ಪರಮವೀರ ಚಕ್ರ ವಿಜೇತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.